ಇನ್ನು ಅಮೆರಿಕದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ನಿಗೂಢವಾಗಿ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಿರುವಂತಹ ಸಾಕೇತ್ ಶ್ರೀನಿವಾಸಯ್ಯ ಅಮೆರಿಕದ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿರೋದು. ಕ್ಯಾಲಿಫೋರ್ನಿಯಾದಲ್ಲಿ 6 ದಿನಗಳಿಂದ ವಿದ್ಯಾರ್ಥಿ ನಾಪತ್ತೆಯಾಗಿದ್ರು. ಬೆಕರ್ಲಿ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ಶ್ರೀಗಂಧ ಕಾವಲ್ನಲ್ಲಿರುವಂತಹ ಸಾಕೇತ್ ಮನೆಯಲ್ಲಿ ಈಗ ನೀರವ ಮೌನ ಆವರಿಸಿದೆ. ಹೈಯರ್ ಎಜುಕೇಷನ್ಗೆ ಅಂತ ಅಮೆರಿಕಕ್ಕೆ ಹೋಗಿದ್ದಂತಹ ವಿದ್ಯಾರ್ಥಿ ಈ ರೀತಿಯಾಗಿ ಪ್ರಾಣವನ್ನ ಕಳ್ಕೊಂಡಿರೋದು. ಆತನ ಕುಟುಂಬಸ್ಥರು ಈಗ ಕಂಗಾಲಾಗಿದ್ದಾರೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಾಕೇತ್ ತಂದೆ ಶ್ರೀನಿವಾಸಯ್ಯ ಅವರಿಗೆ 2 ಗಂಡು ಮಕ್ಕಳು. ಸಾಕೇತ್ ದೊಡ್ಡ ಮಗ 5 ತಿಂಗಳ ಹಿಂದೆಯಷ್ಟೇ ಈತ ಕ್ಯಾಲಿಫೋರ್ನಿಯಾಗೆ ಹೋಗಿದ್ದ. ಆದರೆ ಈಗ ಅಲ್ಲಿ ಈ ರೀತಿಯಾಗಿ ನಿಗೂಢವಾಗಿ ಪ್ರಾಣವನ್ನ ಕಳ್ಕೊಂಡಿರೋದು. ಸಾಕೇತ್ ಸಾವಿನ ಸುದ್ದಿಯನ್ನ ತಿಳಿದು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿದ್ದಂತಹ ಮಗನನ್ನ ಈ ಕುಟುಂಬ ಈಗ ಕಳ್ಕೊಂಡು ಕಂಗಾಲಾಗಿದೆ. ಕಳೆದ 6 ದಿನಗಳಿಂದ ಸಾಕೇತ್ ನಾಪತ್ತೆಯಾಗಿದ್ರು. ಆತನಿಗಾಗಿ ಹುಡುಕಾಟವನ್ನ ಕೂಡ ನಡೆಸಲಾಗಿತ್ತು. ಕಡೆಯ ಬಾರಿಗೆ ಆತ ಪಾರ್ಕ್ ಒಂದರಲ್ಲಿ ಕಾಣಿಸಿಕೊಂಡಿದ್ದ ಅನ್ನುವಂಥ ವಿಚಾರ. ಅದಾದ ನಂತರ ತನಿಖೆಯನ್ನು ನಡೆಸಲಾಗಿತ್ತು, ಹುಡುಕಾಟವನ್ನು ನಡೆಸಲಾಗಿತ್ತು. ಅಲ್ಲಿ ಕೆರೆಯೊಂದರಲ್ಲಿ ಆತನ ಮೃತದೇಹ ಪತ್ತೆಯಾಗಿದೆ ಅನ್ನೋದು ಸಿಗ್ತಾ ಇರುವಂತ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.